ನಿಮಗೆ ಗೊತ್ತ ಹಳೆ ಎಲ್ಲಿಯ ಕ್ಯಾಂಟೀನ್ ಹೊಸದಾಗೈತಿ. ಶರಣ್ರಿ, ಎಲ್ಲ ಆಹಾರ ಪ್ರೇಮಿಗಳಿಗೂ ಫುಡಿ ಬಾಲಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ನಮ್ಮ ಧಾರವಾಡದ ಲೆಗಸಿ ಮೆಂಟೇನ್ ಹೋಟೆಲ್ ಆದಂಥ ಎಲ್ಲಿ ಕ್ಯಾಂಟೀನ್ ಎಕ್ಸ್ಪ್ಲೋರ್ ಮಾಡಕ್ ಬಂದೇವಿ. ನೀವು ಹಳೆ ವಿಡಿಯೋದಾಗ ನೋಡಿರ್ಬೋದು, ನಾವು ಎಕ್ಸ್ಪ್ಲೋರ್ ಮಾಡೇವಿ. ಇದಕ್ಕೆ ಬಂದಿರೋ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಹಳೆ ಬಿಲ್ಡಿಂಗ್ದಾಗ ಇರುವಂಥ ಎಲ್ಲಿ ಕ್ಯಾಂಟೀನ್ ಹೊಸ ಬಿಲ್ಡಿಂಗಿಗೆ ಶಿಫ್ಟ್ ಮಾಡ್ಯಾರ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಬಂದೇವಿ. ಏನೇನೆಲ್ಲ ಚೇಂಜಸ್ ಆಗ್ಯಾವ ಎಲ್ಲಿ ಕ್ಯಾಂಟೀನ್ದಾಗ ನೋಡೋಣಂತ ಬರ್ರಿ ಹೋಗೋಣ. ಹಂಗಿದ್ರಿ ಶಿವಪ್ಪ ಮರಳಪ್ಪನವರು ಶುರು ಮಾಡಿದಂಥ ಈ ಒಂದು ಎಲ್ಲಿಯ ಕ್ಯಾಂಟೀನ್ ನಮ್ಮ ಧಾರವಾಡ ಜನತೆಯ ಅಚ್ಚುಮೆಚ್ಚಿನ ತಾಣವಾಗೈತ್ರಿ. ಈ ಒಂದು ಎಲ್ಲಿಯ ಕ್ಯಾಂಟೀನ್ ಎಷ್ಟೋ ಜನರ ಬಾಲ್ಯದ ನೆನಪುಗಳನ್ನು ತಂದುಕೊಡುತ್ತಿತ್ತು. ಸಮಯ ಕಳೆದಂತೆ ಎಲ್ಲವೂ ಬದಲಾಗುವ ಹಾಗೆ ನಮ್ಮ ಎಲ್ಲಿಯ ಕ್ಯಾಂಟೀನ್ ಈಗ ತನ್ನ ಹಳೆಯ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ವರ್ಗಾವಣೆಯಾಗಿರುವುದು. ಇಲ್ಲಿ ನಾವೆಲ್ಲರೂ ಕಳೆದಂತ ಸಮಯ ಈಗ ಕೇವಲ ನೆನಪುಗಳು ಮಾತ್ರ. ನೀವು ನೋಡಿದ್ರಲ್ಲ ಎಷ್ಟು ಕ್ರೌಡೆಡ್ ಆಗೈತಿ ಎಲ್ಲಿ ಕ್ಯಾಂಟೀನ್ ಮೊದ್ಲೇಕಿನ್ಕಿಂತನೂ. ಹೊಸದಾಗೈತೆ ಅಂತೇಳಿ ಜನರು ಫುಲ್ ಉತ್ಸಾಹದಾಗ ಬಂದು ನೋಡಾಕತ್ತಾರ ಎಲ್ಲಿ ಕ್ಯಾಂಟೀನ್ ಹೆಂಗೈತೆ ಅಂತೇಳಿ. ನಿಮಗೂ ಗ್ಲಿಮ್ಸ್ ಎಲ್ಲ ತೋರ್ಸಾತೀನಿ ಹೆಂಗೆ ಅದಾವ ಎಲ್ಲಿ ಕ್ಯಾಂಟೀನ್ ಚೇಂಜ್ ಆಗೈತಿ ಅಂತೇಳಿ. ಹಾಗೂ ನೀವು ಇಲ್ಲಿ ಮೆನ್ಯೂ ಕಾರ್ಡ್ ನೋಡ್ಬೋದು. ಮೆನ್ಯೂ ಕಾರ್ಡ್ ಅಂಕರ್ ಏನೂ ಚೇಂಜ್ ಆಗಿಲ್ಲ, ಮೊದ್ಲೇಕ್ ಹೆಂಗಿತ್ತು ಹಂಗೈತಿ. ಅಲ್ಲಿ ಏನೇನು ಸಿಗ್ತಿದ್ವಲ್ಲ ಇಲ್ಲೂ ಅಷ್ಟ ಸಿಗ್ತಾವ. ನೀವು ನೋಡ್ಬೋದು, ನಾವು ಏನೇನು ತೊಗೊಂಡೇವಿ ಅಂದ್ರೆ ತುಪ್ಪದ ಅವಲಕ್ಕಿ, ಮಿರ್ಚಿ ಹಾಗೂ ಗಿರ್ಮಿಟ್ ತೊಗೊಂಡೇವಿ. ಹಾಗೂ ಬ್ರೆಡ್ ಟೋಸ್ಟ್ ಆರ್ಡರ್ ಮಾಡೇವಿ, ಇನ್ನೂ ಬರ್ಬೇಕೈತಿ. ಸೊ ಬರ್ರಿ ಟೇಸ್ಟ್ ಮಾಡೋಣಂತ. ಅಲ್ಲಿದಕ್ಕೆ ಇಲ್ಲಿದಕ್ಕೆ ಟೇಸ್ಟ್ ಏನಾದರೂ ಚೇಂಜ್ ಆಗೈತಿ ಅನ್ನೋದು ನೋಡೋಣಂತ. ನನಗೆ ನೋಡೋ ಪ್ರಕಾರ ಏನೂ ಚೇಂಜ್ ಆಗಿಲ್ಲ ಅನ್ಸಾತೈತಿ. ಆದರೂ ಒಮ್ಮೆ ಟೇಸ್ಟ್ ಮಾಡಿ ನೋಡೋಣಂತ ಬರ್ರಿ. ಬರ್ರಿ ಫಸ್ಟ್ ಈಗ ನಾವು ತುಪ್ಪದ ಅವಲಕ್ಕಿ ಟ್ರೈ ಮಾಡೋಣ. ನಿಮ್ಗೆ ಗೊತ್ತಿರ್ಬೋದು ತುಪ್ಪದ ಅವಲಕ್ಕಿ ಎಲ್ಲಿ ಕ್ಯಾಂಟೀನ್ದಾಗ ಎಷ್ಟು ಫೇಮಸ್ ಐತೆ ಅಂತೇಳಿ. ಇದೇ ಒಂಥರ ಇಲ್ಲಿ ಟ್ರೇಡ್ ಮಾರ್ಕ್ ಇದ್ದಂಗಿದ್ದ. ತುಪ್ಪದ ಅವಲಕ್ಕಿ ತಿನ್ಬೇಕಂದ್ರೆ ಎಲ್ಲರೂ ಬರೋದೇ ಎಲ್ಲಿ ಕ್ಯಾಂಟೀನಿಗೆ. ಸೊ ಈಗ ಮತ್ತೆ ತಿನ್ನೋಣಂತ ಟೇಸ್ಟ್ ಹೆಂಗೈತೆ ಅಂತೇಳಿ ನೋಡೋಣ ಬರ್ರಿ. ಅವಲಕ್ಕಿ ಅಂಕರ ಮಸ್ತ್ ಐತಿ. ಅಲ್ಲಿದಕ್ಕೆ ಇಲ್ಲಿದಕ್ಕೂ ಅಂಕರ ಇನ್ನೂ ಚೇಂಜ್ ಇಲ್ಲ. ನಿಮ್ಗೆ ಆ ತುಪ್ಪ ಫ್ಲೇವರ್ ಬರ್ತೈತಲ್ಲ, ಒಂದು ಸ್ವಲ್ಪ ನಿಮ್ಗೆ ಇನ್ನೂ ಹೆಚ್ಚಿಗೆ ತುಪ್ಪ ಕಾಣ್ತೈತಿ ಇಲ್ಲಿ ಹೊರತು ಏನು ಕಮ್ಮಿ ಅಂಕರ ಏನಾಗಿಲ್ಲ. ಆ ಸ್ವೀಟ್ನೆಸ್ಸು ಹಾಗೂ ಇದ್ರೊಳಗೆ ಹಾಕಿರುವಂಥ ಕೊತ್ತಂಬರಿ ಆಯಿತು, ಕೊಬ್ಬರಿ ಆಯಿತು, ಈರುಳ್ಳಿ ಆಯಿತು, ಪಕ್ಕ ಟೇಸ್ಟ್ ಕೊಡ್ತೈತಿ. ಸಿಂಪಲ್ ಸ್ವರ್ಗ. ಈಗ ಗಿರ್ಮಿಟ್ ತಿನ್ನೋದು ಬರ್ರಿ. ಇದಕ್ಕೆ ಗಿರ್ಮಿಟ್ನು ಅಂತಾರ, ಸೂಸ್ಲಾನು ಅಂತಾರ, ಮಂಡಕ್ಕಿನೂ ಅಂತಾರ. ನೀವು ಹಳೆ ವಿಡಿಯೋದಾಗ ನೋಡಿರ್ಬೋದ, ನಾವೆಲ್ಲ ಟೇಸ್ಟ್ ಮಾಡಿ ತೋರಿಸೋ ಹಳೆ ವಿಡಿಯೋದಾಗ. ಏನಾರು ನೋಡಿದಿಲ್ಲ ಅಂದ್ರೆ ಕೆಳಗೆ ಲಿಂಕು ಹಾಕೀನಿ, ಹಾಗೂ ಈ ಕಡೆ ಕಾಣ್ತಿರ್ತೈತಿ, ಹೋಗಿ ನೋಡ್ರಿ. ಹಳೆ ವಿಡಿಯೋ ಅಂಕಾರ ಮಸ್ತ್ ಎಕ್ಸ್ಪ್ಲೇನ್ ಆಗೈತಿ. ಸೊ ಈಗ ಗಿರ್ಮಿಟ್ ತಿನ್ನೋಣಂತ. ಸೊ ಅದಕ್ಕೂ ಇದಕ್ಕೂ ನೋಡ್ರಿ ಏನಾದರೂ ಚೇಂಜ್ ಆಗೈತಂತೆ ಅದನ್ನ ಇದ್ರೆ ಕಮೆಂಟ್ಸ್ ತಿಳಿಸ್ಕೊಡ್ರಿ. ಬರ್ರಿ ಗಿರ್ಮಿಟ್ ತಿನ್ನೋಣಂತ. ಇಲ್ಲಿ ಹಂಗ ಗಿರ್ಮಿಟ್ ನಿಮ್ಗೆ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಟೇಸ್ಟ್ ಎಲ್ಲ ಹುಡ್ಕೊಂಬ್ರಿ. ಇಡೀ ಕರ್ನಾಟಕ, ಇಡೀ ಇಂಡಿಯಾದಾಗ ಎಲ್ಲ ಹುಡುಕ್ರಿ, ಇಂಥ ಗಿರ್ಮಿಟ್ ನಿಮ್ಗೆ ಎಲ್ಲೂ ಸಿಗಂಗಿಲ್ಲ. ಅದ್ಭುತ. ಮೆಣಸಿನ್ಕಾಯಿ ನಿಮ್ಗೆ ಅಷ್ಟು
ಖಾರ ಬರಲ್ಲ, ಅದ್ರ ಖಾರ ಇರುತ್ತೆ. ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಜೊತೆಗೆ ನೀವೇನಾದರೂ ಅದನ್ನ ಚಟ್ನಿ ಜೊತೆ ಹಚ್ಕೊಂಡು ತಿನ್ನಾಕತ್ತೀರ ಅಂದ್ರೆ ನಿಮಗೆ ಖಾರ ಬ್ಯಾಲೆನ್ಸ್ ಆಗುತ್ತೆ. ಸೊ ಬರ್ರಿ ಟ್ರೈ ಮಾಡಿ ಗಿರ್ಮಿಟ್ಲೆ ಹಾಗೂ ಮಿರ್ಚಿನ. ತುಪ್ಪದ ಅವಲಕ್ಕಿ ಅಂಕರಿ ಯಾರು ಬಂದವ್ರು ಮಿಸ್ ಮಾಡೋದೇ ಇಲ್ಲ. ಇಲ್ಲೆಲ್ಲ ತಿಂದ್ಬಿಟ್ಟು ಬ್ರೆಡ್ ಟೋಸ್ಟ್ ತಿನ್ನೋದಂತೆ. ಬರ್ರಿ ಈಗ ಬ್ರೆಡ್ ಟೋಸ್ಟ್ ತಿನ್ನೋಣ. ಇದಂಕರು ನನ್ನ ತುಂಬ ಫೇವ್ರೇಟ್ ಇಲ್ಲಿ. ಎದಕ್ಕಪ್ಪ ಅಂತಂದ್ರೆ ಇದು ಬಟರ್ ಫ್ಲೇವರ್ ಹಾಗೂ ಸಾಸ್ ಜೊತೆ ಹಚ್ಕೊಂಡು ತಿನ್ನಾಕತ್ರಂಕರು ಅದೇನೋ ಒಂಥರ ಫೀಲ್ ಕೊಡುತ್ತೆ ನೋಡ್ರಿ. ಅದು ಈ ಬ್ರೆಡ್ ಟೋಸ್ಟ್ ಸಿಗುತ್ತೆ. ಇದಕ್ಕೆ ಮೊದ್ಲೇಕ ಸ್ವಲ್ಪ ಬೆಣ್ಣೆ ಹಚ್ಕೋಬೇಕ. ಇಲ್ಲಿಯ ಬೆಣ್ಣೆನೂ ಆಯ್ತು ಹಾಗೂ ಅದ್ರ ಮೇಲ್ಗಡೆ ಹಾಕಿರುವಂಥ ಆ ಒಂದು ಪುಟಾಣಿ ಚಟ್ನಿನೂ ಆಯ್ತು. ಅವು ಒಂಥರ ಸೀಕ್ರೆಟ್ ಅದ್ರದ್ದು. ಅದು ಹೆಂಗಂತೇಳಿ ಕ್ರ್ಯಾಕ್ ಮಾಡೋಕ್ಕಾಗಿಲ್ಲ, ಅಷ್ಟು ರುಚಿ ಇರ್ತೈತೆ. ಅದು ಬೆಣ್ಣೆನೂ ಅಷ್ಟು ಸಾಫ್ಟ್ ಇರುತ್ತೆ. ಅದು ತಿಂತಾ ಇದ್ರೆ ಇನ್ನೂ ಒಂಥರ ಸುಖ ಕೊಡುತ್ತೆ ನೋಡ್ರಿ. ಸೊ ಈ ಹಚ್ಕೊಂಡಿರೋಂಥ ಬ್ರೆಡ್ ಟೋಸ್ಟಿಗೆ ಈ ಒಂದು ಸಾಸ್ನ ಹಿಂಗೆ ಹಚ್ಕೊಂಡೆ ಶಿವ. ಖರೆ ಹೇಳತ್ತೀನಿ, ಏನೂ ಇದನ್ನ ತಿಳ್ಕೊಬೇಡ್ರಿ. ಅಲ್ಲಿ ಟೇಸ್ಟ್ಗಿಂತ ಇಲ್ಲಿ ಟೇಸ್ಟ್ ಇನ್ನೂ ಒಂದು ಸ್ವಲ್ಪ ಚಲೋ ಅನಿಸ್ತೈತಿ ನಿಮ್ಗೆ. ಒಟ್ಟೆ ಏನೂ ಡಿಫ್ರೆನ್ಸ್ ಆಗಿಲ್ಲ. ಅಲ್ಲಿ ಹೆಂಗಿತ್ತು ಇಲ್ಲೂ ಹಂಗೈತಿ. ಸೊ ನೀವು ಒಟ್ಟ ಮಿಸ್ ಮಾಡಬೇಡ್ರಿ. ಎಲ್ಲಿ ಕ್ಯಾಂಟೀನಿಗೆ ಬಂದ ಹೊಸ ಆಂಬಿಯನ್ಸ್ ನೋಡ್ಕೊಂತ ಮಸ್ತಾಗಿ ನಿಮ್ಮ ಸ್ನ್ಯಾಕ್ಸ್ ತಿನ್ರಿ. ಲಾಸ್ಟಿಗೆ ಇಲ್ಲಿ ಸಿಗುವಂಥ ಈ ಒಂದು ಬೆಸ್ಟ್ ಕ್ವಾಲಿಟಿ ಚಾ ಕುಡಿಯೋಣ ಬರ್ರಿ. ನಿಮ್ಗೆ ಇನ್ನೊಂದು ಹೇಳ್ಬೇಕಿತ್ತ, ಚಾ ಮಾಡೋ ಸ್ಟೈಲ್ ಇನ್ನು ಒಟ್ಟ ಚೇಂಜಾಗಿಲ್ಲ. ಅದೇ ಬ್ರಾಸ್ ಪಾತ್ರೆದಾಗ ಮಾಡ್ತಾರ, ಹಿತ್ತಾಳಿ ಪಾತ್ರೆದಾಗ ಮಾಡ್ತಾರ. ಸೊ ಬರ್ರಿ ಅದ ಫೀಲ್ ತಗೋರಿ. ಸೊ ನೀವು ನೋಡಿದ್ರಲ್ಲ, ಎಲ್ಲಿಯ ಕ್ಯಾಂಟೀನ ಒಟ್ಟ ಚೇಂಜ್ ಆಗಿಲ್ಲ. ಲೊಕೇಶನ್ ಚೇಂಜ್ ಆಗಿರ್ಬೋದು, ಆದರೆ ಟೇಸ್ಟ್ ಅಂಕಾರ ಹೆಂಗಿತ್ತ ಹಂಗೈತಿ. ಹಾಗೂ ಆಂಬಿಯನ್ಸ್ ಅಂಕಾರ ಇನ್ನೂ ಚಲೋ ಆಗೈತಿ. ನೀವು ಬರ್ರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದು ಇಲ್ಲಿ ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿರಿ. ಹಾಗೂ ನೀವೇನಾದರೂ ನಮ್ಮ ಫುಡ್ಡಿ ಬಾಲಕ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಅಲ್ಲಿ ಮಟ್ಟ ಹ್ಯಾಪಿ ಈಟಿಂಗ್.